ರಾಜ್ಯದಲ್ಲಿಯೇ ತಾಪಮಾನ ಅನ್ನುವಂಥದ್ದು ದಿನೇ ದಿನೇ ಹೆಚ್ಚುತ್ತಾ ಇದೆ. ಅದರಲ್ಲೂ ಉಡುಪಿ ಜಿಲ್ಲೆಯಲ್ಲಂತೂ ಕೇಳುವುದೇ ಬೇಡ. ದಿನವೂ ಕೂಡ ಆ ವಾತಾವರಣದ ಉಷ್ಣತೆಯಲ್ಲಿ ಏರಿಕೆ ಕಂಡು ಬರ್ತಿದೆ ಬಿಟ್ಟರೆ ಇಳಿಕೆ ಕಂಡು ಬರ್ತಾ ಇಲ್ಲ ಅನ್ನುವಂಥದ್ದು ದೊಡ್ಡ ತಲೆನೋವು ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ದೂರದ ಊರಿನಿಂದ ಅಂತ ಹೇಳಿದ್ರೆ ಪಕ್ಕದ ಜಿಲ್ಲೆಯಿಂದ, ದೂರದ ಬೆಂಗಳೂರಿನಂಥ ಮಹಾನಗರಗಳಿಂದ ಕರಾವಳಿ ಜಿಲ್ಲೆಗೆ ಈಗ ಪ್ರವಾಸಿಗರು ಬರುವ ಸಂದರ್ಭ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಸದ್ಯ ಬೇಸಿಗೆ ರಜೆ ಹಿನ್ನೆಲೆಯಲ್ಲಿ ಇಲ್ಲಿಗೆ ಪ್ರವಾಸಿಗರು ನಿರಂತರವಾಗಿ ಭೇಟಿ ನೀಡ್ತಾ ಇರ್ತಾರೆ. ಅದರಲ್ಲೂ ಸಾಮಾಜಿಕ ಜಾಲತಾಣಗಳನ್ನು ಗಮನಿಸಿಕೊಂಡು ಏನು ಈ ಭಾಗದ ಪ್ರವಾಸಿ ತಾಣಕ್ಕೆ ಭೇಟಿ ನೀಡುವವರ ಸಂಖ್ಯೆ ಜಾಸ್ತಿ ಅಂತಲೇ ಹೇಳ್ಬೋದು. ಇಲ್ಲಿ ಒಂದು ಗಮನಿಸಬೇಕಾದ ವಿಷಯ ಅಂತ ಹೇಳ್ಬೋದು. ಯಾಕಂತೇಳಿದ್ರೆ ನಾನೀಗ ಉಡುಪಿ ಜಿಲ್ಲೆಯ ಹೆಸರಾಂತ ಒಂದು ಪ್ರವಾಸಿ ತಾಣ ಅಂತ ಗುರುತಿಸಿಕೊಂಡಿರುವಂಥ ಇರ್ಕಿಗದ್ದೆ ಫಾಲ್ಸ್ ಅಂತ ಕರೀತಾರೆ. ಏನು ಕಾಂತಾರ ಚಿತ್ರದ ಬಳಿಕ ಅತ್ಯಂತ ಪ್ರಖ್ಯಾತಿಗೆ ಬಂದಂಥ ಒಂದು ಫಾಲ್ಸ್ ಅಂತ ಹೇಳ್ಬೋದು. ಒಂದು 3-4 ಲೇಯರ್ನಲ್ಲಿ ನೀರು ಬೀಳ್ತಾ ಅದ್ಭುತವಾಗಿ ಮನಮೋಹಕವಾಗಿ ನೀರು ಹರಿಯುವ ಮೂಲಕ ಸಾಮಾಜಿಕ ಜಾಲತಾಣಗಳ ಮೂಲಕವೇ ಒಂದು ರೀತಿ ರಾಜ್ಯದ ಆದ್ಯಂತ ಒಂದು ಪ್ರಸಿದ್ಧಿಯನ್ನು ಪಡೆದುಕೊಂಡು ಬಂದಂಥ ಒಂದು ಫಾಲ್ಸ್ ಇದಾಗಿದೆ. ಸದ್ಯ ಏನಾಗಿದೆ ಅಂತ ಹೇಳಿದ್ರೆ ಇಲ್ಲಿ ಕರಾವಳಿಯಲ್ಲಿ ಬಹುತೇಕ ನೀರಿನ ಮೂಲಗಳ ಆವಿಯಾಗಿ ಕಂಪ್ಲೀಟಾಗಿ ನೀರು ಕಡಿಮೆ ಆಗಿದೆ ಅಂತಲೇ ಹೇಳ್ಬೋದು. ಅದರಂತೆ ಇಲ್ಲಿಯೂ ಕೂಡ ನೀರಿನ ಪ್ರಮಾಣ ಸಾಕಷ್ಟು ಇಳಿಕೆಯಾಗಿರುವ ಹಿನ್ನೆಲೆಯಲ್ಲಿ ಈ ಫಾಲ್ಸ್ ಏನಿದೆ, ಇರ್ಕಿಗದ್ದೆ ಫಾಲ್ಸ್ ಏನಿದೆ ಅದರ ತನ್ನ ಸೌಂದರ್ಯವನ್ನು ಕಳೆದುಕೊಂಡಿದೆ. ಕೇವಲ ಬಂಡೆಗಳ ನಡುವೆ ಒಂದು ಸಣ್ಣ ಒಂದು ಕಿರಿದಾಗಿ ಹರಿಯುವ ನೀರಿನ ಒಂದು ಸೆಲೆಯನ್ನು ನಾವಿಲ್ಲಿ ನೋಡ್ಬೋದಾಗಿದೆ. ಮತ್ತು ಜೂನ್ ತಿಂಗಳಲ್ಲಿ ಇದು ಮತ್ತೆ ಜೀವಕಳೆಯನ್ನು ಕಂಡುಕೊಳ್ತದೆ ಅಂತ ಹೇಳ್ಬೋದು. ಅಲ್ಲಿವರೆಗೆ ಪ್ರವಾಸಿಗರು ಕೆಲವರು ಇಲ್ಲಿಗೆ ಸಾಮಾಜಿಕ ಜಾಲತಾಣದಲ್ಲಿ ಕಾಣುವಂಥ ಒಂದು ಮನಮೋಹಕ ದೃಶ್ಯವನ್ನು ಮನಸ್ಸಿನಲ್ಲಿ ಇರಿಸಿಕೊಂಡು ಬಂದು ಅಲ್ಲಿಂದ ಇಲ್ಲಿ ಬಂದು ಈ ಕಲ್ಲು ಬಂಡೆಗಳನ್ನು ನೋಡ್ಕೊಂಡು ಹೋಗುವಂಥ ಪರಿಸ್ಥಿತಿ ಇಲ್ಲಿ ಇದೆ ಅಂತಲೇ ಹೇಳ್ಬೋದು. ಇನ್ನು 1 ತಿಂಗಳು ಕಳೆದ್ರೆ ಮೊದಲಿನ ಹಾಗೆ ಅಂತ ಹೇಳಿದ್ರೆ ಪ್ರತಿ ವರ್ಷ ಮಳೆಗಾಲದಲ್ಲಿ ಹೇಗೆ ಈ ಫಾಲ್ಸ್ ಧುಮ್ಮಿಕ್ಕಿ ಹರಿತದೆ ಅದೇ ರೀತಿ ಈ ಫಾಲ್ಸ್ ಸಿದ್ಧವಾಗ್ತದೆ ಅಂತಲೇ ಹೇಳ್ಬೋದು. ಮುಖ್ಯವಾಗಿ ಉಡುಪಿ ಜಿಲ್ಲೆಯ ಈ ಫಾಲ್ಸ್ ಅನ್ನುವಂಥದ್ದು ಮಳೆಗಾಲದ 3-4 ತಿಂಗಳುಗಳು ಮಾತ್ರ ಒಂದು ರೀತಿ ಪ್ರವಾಸಿಗರಿಗೆ ಒಂದು ಸೆಳೆಯುವಂಥ ಸ್ಪಾಟ್ ಅಂತಲೇ ಹೇಳ್ಬೋದು. ಹಾಗಾಗಿ ಬರುವ ಪ್ರವಾಸಿಗರು ಏನಿದ್ರು ಆ ಮಳೆಗಾಲದ ನಂತರ ದಿನಗಳು ಅಂತೇಳಿ ಜೂನ್ನ ನಂತರ ದಿನಗಳಲ್ಲಿ ನೋಡಿಕೊಂಡು ಇಲ್ಲಿ ಬರಬೇಕಾದ ಅವಶ್ಯಕತೆ ಇದೆ. ಈಗ ಈ ಸಮಯದಲ್ಲಿ ಅಥವಾ ಈ ಬಿರು ಬೇಸಿಗೆ ಸಂದರ್ಭದಲ್ಲಿ ಬಂದರೆ ಒಂದು ರೀತಿ ನೀರಿನಲ್ಲಿ ಆಟ ಆಡಬೇಕು, ಧುಮ್ಮಿಕ್ಕುವಂಥ ನೀರಿನಲ್ಲಿ ಮಿಂದೆದ್ದು ಒಂದು ರೀತಿ ಸಂತಸದ ದಿನಗಳನ್ನು ಕಳಿಬೇಕು ಅಂತ ಬರುವಂಥ ಪ್ರವಾಸಿಗರಿಗೆ ಒಂದು ರೀತಿ ಇದು ಒಂಥರ ನಿರಾಶಾದಾಯಕವಾಗಿ ಮೂಡಿಸುವಂಥ ಫಾಲ್ಸ್ ಆಗಿ ಇದು ಕಂಡು ಬರ್ತಾ ಇದೆ. ಹಾಗಾಗಿ ಬರುವ ಪ್ರವಾಸಿಗರು ಇದನ್ನು ಗಮನದಲ್ಲಿ ಇರಿಸ್ಕೊಂಡು ಬರಬೇಕು ಅನ್ನುವಂಥದ್ದು ಸದ್ಯ ಇಲ್ಲಿನ ಅಂದರೆ ಉಡುಪಿಯ ಜನತೆ ಮತ್ತು ಇಲ್ಲಿ ಸ್ಥಳೀಯರು ಹೇಳ್ತಿರುವ ಮಾತಾಗಿದೆ ಅಂತಲೇ ಹೇಳ್ಬೋದು. ಉಡುಪಿಯಿಂದ ಅಶ್ವಥಾಚಾರ್ಯ, ನ್ಯೂಸ್ ನೆಕ್ಸ್ಟ್. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ ವಿಎಸ್ಎಸ್ ಇಂಗ್ಲಿಷ್ ಮೀಡಿಯಂ ಸಿಬಿಎಸ್ಇ ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.